ప్రెగ్నెంట్ లేడీ నీవేనా? ఏంటంటే ఈ లోపల ఒక సైతానికి కంటే చాలా భయంకరమైన ఆత్మ ఉందండి. మమ్మల్ని పిలిచారు ఈ మనకి ఇంటికి. ಎಲ್ಲ ಸೌಂಡ್ ಬರ್ತಿದೆ. ಏನೇನೋ ಕೆಲಸಗಳು ಮಾಡ್ತಿದ್ರು. 7th ಮಂತು ಅವನ್ನ ಯಾರೋ 4 ಜನ ಬಂದು ಸಾಯಿಸಿದಾರಂತೆ. ಅವರು ಯಾರು ಅಂತ ದೊಡ್ಡವ್ರಿಗೆ ಸಂಬಂಧಪಟ್ಟಿರೋರು ಅಂತ ಬರೀ ಒಂದು ಹಾಫ್ ಕುಂಟೆ ಅಂತೆ ತಗೊಂಡು ಸೌಂಡ್ ಯಾರೋ ನಡೆಯೋ ಸೌಂಡು ಏನೋ ಹೋಯ್ತು. కీర్తన గారు దయ్యం ముసలాడా నేను సమాధిలో అటాక్ చేసినా నేను వెళ్ళను ఇక్కడి నుంచి. కీర్తన్ కాదు రామకృష్ణ సిద్ధాంతి గారు మీకు అందరికీ తెలిసిందే. సో రోజు నేను రీసెంట్గా చేసిన వీడియోలు ప్రతి ఒక్క వీడియోకి చాలామందికి హెల్ప్ అయింది అనేసి చాలామంది రెస్పాన్స్ ఇస్తున్నారు. సో ఇంకా రీసెంట్గా ఇంట్లో ఒక పూజ కూడా చేయించారంట రామకృష్ణ గారు. సో వాళ్ళ ఇంటికే వెళ్ళి పూజ చేసి అక్కడ ఏదో అరిష్టం ఉందంట. సో అది క్లియర్ చేసినారంటున్నారు. ఇప్పుడు వాళ్ళు ప్రశాంతంగా పడుకోవడానికి కూడా నెమ్మది దొరికిందని నాకు మెసేజ్లో చెప్పారు. సో నాకు హ్యాపీగా దిల్ ఖుషి అయింది. సో అది ఇంకా 2-3 ఫెయిల్ అయినాయని తెలిసినా కూడా మళ్ళీ దానికి నేనేమి తీసుకొని మళ్ళీ నేను దానికి వేరే పరిష్కారం కూడా చెప్తాననేసి ఆయనే మళ్ళీ వాళ్ళతో ఇంటరాక్ట్ అవుతున్నారు. అలా ఆయన ఏదైనా సరే మీకు సమస్య వచ్చినా, ఇంట్లో సమస్య, భార్యాభర్తల సమస్య, ఇంక ఏదైనా సరే మీకు ఏ సమస్య వచ్చినా ఆయనకి కాంటాక్ట్ అవ్వండి. కింద నెంబర్ ఇస్తున్నా. సో ఏ లాంగ్వేజ్ అయినా, కన్నడ, తెలుగు, తమిళ్ ఏదైనా సరే ఆయన రెస్పాండ్ అవుతారు. ఓకేనా? ఫోన్లోనే మీకు అన్నీ క్లియర్ అవుతారు. మీ ఇంటికి రావాలనుకో ఇంటికి అన్నీ చేసి దానికి కావాల్సిన ఖర్చు అన్నీ ఎక్స్ప్లెయిన్ చేస్తారు. మీకు ఏమి ఇబ్బంది లేకుండా ఆయనే అన్నీ దగ్గరుండి చూసుకొని అన్నీ ఫినిష్ చేస్తాడు. ఓకేనా? ఈ నెంబర్కి కాంటాక్ట్ అవ్వండి, మర్చిపోకండి. హలో గైస్, వెల్కమ్ టు యువర్ పంచ్ ఎంటర్టైన్మెంట్స్. నేను చెప్పేది జాగ్రత్తగా వినండి. ఏంటంటే ఈ లోపల ఒక సైతానికి కంటే చాలా భయంకరమైన ఆత్మ ఉందండి. మమ్మల్ని పిలిచారు ఈ మనకి ఇంటికి. నాకు కొంచెం టెన్షన్గా ఉంది. సో ఒక ఆల్రెడీ కన్స్ట్రక్షన్లో ఉండి ఇంత ఖర్చు పెట్టి అలాంటి వాళ్ళు నన్ను పిలిచారంటే అర్థం చేసుకో ఎంత భయంకరమైన ఆత్మ అనేసి. సో లోపలికి వెళ్తున్నా, అది డీటెయిల్గా నేను ವಿವರಂగా చెప్తాను. తెలుగులో ಗೈಸ್ ಇವಾಗ ಕನ್ನಡದಲ್ಲಿ ಹೇಳ್ತೀನಿ. ಈ ಮನೆಯನ್ನು ಕಟ್ಟಿರೋರು 70 ಲಕ್ಷ ಮೇಲೆ 80 ಲಕ್ಷ ಮೇಲೇ ಆಗಿದಂತೆ ಖರ್ಚು. ಆದ್ರೂ ಈ ಆತ್ಮ ಒಳಗಡೆ ಇರೋದ್ರಿಂದ ಇದನ್ನು ಕನ್ಸ್ಟ್ರಕ್ಷನ್ ನಿಲ್ಲಿಸಿದ್ದಾರೆ. ನನ್ನನ್ನು ಕಳಿಸಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಈ ನೆಕ್ಸ್ಟು ಇದು ಕನ್ಫರ್ಮ್ ಮಾಡ್ಕೊಂಡ್ರೆ ಪೂಜೆ ಕಳಿಸಿ ಎಲ್ಲ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ. ನನ್ನನ್ನು ಕೈಯಲ್ಲಿ ಕರೆದು ಇಲ್ಲಿಗೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅವ್ರು ಆಚೆನೇ ಇದ್ದಾರೆ, ಭಯ ಪಡ್ತಿದ್ದಾರೆ ನೀವು ಹೆಂಗೆ ಹೋಗ್ತೀರಾ ಅಂತ. ಅದಕ್ಕೆ ನನಗೆ ಆಲ್ರೆಡಿ ಲೋಕಲಾಗಿ ಇದಕ್ಕೆ ಮುಂಚೆ ನನಗೆ ನಮ್ಮ ರಿಲೇಟಿವ್ ಪರ್ಸನ್ನೇ ಅವ್ರನ್ನ ಕರ್ಕೊಂಡು ಬಂದಿದ್ದೀನಿ. ಅದೇ ನಮ್ಮ ವೈಫ್ ಇದ್ದಾರಲ್ವ, ಅವ್ರ ತಮ್ಮನ. ಸೊ
ಚಿಂಟು ಹ್ಞೂ ವಿಶ್ವ ಅಂತ ಇವನು ತೋರಿಸ್ತೀನಿ ನಾನು, ಹೋಗ್ತಾ ಹೋಗ್ತಾ ತೋರಿಸ್ತೀನಿ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ, ಓಕೆನಾ? ಹಾಂ ರೆಡಿ? ಚಿಂಟು ಹಾಂ ವಾ. ಮೈ ಗಾಡ್, ಯಾಕೆ ಎಲ್ಲ ಇದೆ ಗೈಸ್. ಜಾಸ್ತಿ ದಿನ ಆಗಿದೆ, ಇಲ್ಲಿ ಬಿಟ್ಟೋಗಿ ಹೋಗ್ಬಿಟ್ಟಿದ್ದಾರಂತೆ, ಇಲ್ಲಿ ಮಲ್ಕೊಂಡಿದ್ರಂತೆ, ಇಲ್ಲಿ ಮಲ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಏನು ಚಿಂಟು? ಹಾಂ ಭಯ ಆಗ್ತಿದೆ, ಹುಷಾರಾಗಿರ್ಬೇಕು. ದೇವ್ರ ಮನೆ ಅನ್ಕೋತೀನಿ. ಎಸ್, ಇಲ್ಲಿರೋದು ಯಾರು ತಿಳ್ಕೊ. ಏನದು? ಫ್ರಾಗ್. ಈ ಕಡೆ ಅದು ಗಂಟೋಸ್ ಅನ್ಕೋತೀನಿ. ಓ ದೊಡ್ಡದು ಚಿಂಟು. ಹಾಂ ತುಂಬ ದೊಡ್ಡದು, ಜಾಸ್ತಿ ದೊಡ್ಡದು. ಆಫ್ ಆಯ್ತು. ಆಫ್ ಆಗುತ್ತೆ, ಅದು ಡಬಲ್ ಟ್ಯಾಪ್ ಮಾಡಿದ್ರೆ ಟಚ್ ಮಾಡು. ಟೆಚ್ಚೇನು ಮಾಡಿಲ್ಲ, ನೀನೇನು ಕ್ಲಿಕ್ ಮಾಡಬೇಡ, ಅದು ಆನಲ್ಲೇ ಇರುತ್ತೆ. ಅವ್ನಿಗೆ ಗೊತ್ತಿಲ್ಲ, ನನಗೆ ಓಕೆನಾ? ಡಬಲ್ ಟ್ಯಾಪ್ ಮಾಡಿದ್ರೆ ಗೊತ್ತಾಗುತ್ತೆ, ಅದು ಆಫ್ ಆಗುತ್ತೆ ಅಷ್ಟೇ, ಸ್ಕ್ರೀನ್ ಆಫ್ ಆಗುತ್ತೆ ಅಷ್ಟೇ, ತಾನೇ ಆಗ್ತಿರುತ್ತೆ. ಇದು ಗಾಯ್ಸ್ ವರ್ಕ್ ಕಂಡೀಷನ್ ನೋಡಿ, ವರ್ಕ್ ಆದರೆ ನಿಲ್ಲಿಸಿದ್ದಾರೆ. 80 ಲಕ್ಷ ಆಗಿದೆ ಅಂತೆ ಈ ಖರ್ಚು ಮಾಡೋದು, ಈ ಮನೆ ಕಟ್ಟೋಗಿ 80 ಲಕ್ಷ. ಇದು ಬರೀ ಇಷ್ಟುಗೇನೆ 80 ಲಕ್ಷ, ಇನ್ನೂ ಜಾಸ್ತಿ ಇಲ್ಲಿ ಖರ್ಚು ಮಾಡಬೇಕಂತಿದೆ. ಸೊ ನೋಡೋಣ ಹೆಚ್ಚು. ನನಗೇನು ಅನಿಸ್ತಿಲ್ಲ, ಏನಾದರೂ ಇದೆ ಅಂತ ಅನಿಸ್ತಿದೆ. ಇಲ್ಲ ಏನು ಅನಿಸ್ತಿಲ್ಲ ನಾನು ಅಲ್ವಾ? ಎಷ್ಟು ಅವರು ಜಾಸ್తి ಹೋಪ್ ఇట్టుకొని నన్ను కదిలించారు, చాలా హోప్స్ పెట్టుకొని నన్ను పిలిచారు గైస్. దానికి సార్థకం చేయాలి. నాకు చాలా భయం వేస్తుంది, అయినా కూడా ఎక్స్పీరియన్స్ కాబట్టి నేను వెళ్ళగలుగుతున్నాను. వేరే వాళ్ళైతే కనీసం టచ్ కూడా కాలు కూడా పెట్టలేదు. ಯಾವುದೋ ರೂಮ್ ಅಂತ ಹೇಳಿದ್ದಾರೆ ಅಲ್ವಾ? ಯಾವ ರೂಮಲ್ಲಿ ಯಾವುದೋ ರೂಮು, ಫಸ್ಟ್ ಒನ್ ರೂಮ್ಸು. ಹಾಂ 4 ರೂಮ್ಸಲ್ಲಿ ಒಂದು ರೂಮ್ ಬಂದಿದ್ದಾರೆ. ಫಸ್ಟ್ ಆ ಕಡೆ ಐತಲ್ಲ ಅದು ಫಸ್ಟ್ ರೂಮ್ ಆಗಲ್ಲ. ಎಷ್ಟು ರೂಮ್ಸು? 4 ರೂಮ್ಸ್. 4. 2 ರೂಮ್ಸ್ ನೋಡಿದ್ದೀವಿ ಅಷ್ಟೇ. ಹಾಂ, ಇನ್ನೊಂದು ಕ್ಲೋಸ್ ಮಾಡಿದ್ದಾರಲ್ಲ ಬಾಬಾ, ಇಲ್ಲಿ ಇದು ಈ ಕಡೆ ಇದು ಕ್ಲೋಸ್ ಮಾಡಿರೋದು. ಇದು 4ನೇ ರೂಮು. ಇದು ರೂಮಾ? ಹಾಂ, ಓಪನ್ ಮಾಡಿ ಇದೇನೇ ಹೇಳಿದ್ದು ಅವ್ರು. ಯಾರಾದ್ರು ಇದ್ದಾರಾ? ಕಮ್ಯುನಿಕೇಟ್ ಮಾಡೋಣ ಆಯ್ತಾ? ಹಾಂ, ಕಮ್ಯುನಿಕೇಟ್ ಮಾಡ್ತೀನಿ ಇವಾಗ. ಇಲ್ಲಿ ಯಾರೋ ಇದ್ದಾರ ಅಂತ, ನೀನು ಯಾವ ಭಾಷೆ ಅಂತ ಗೊತ್ತಿಲ್ಲ, ಏನಕ್ಕೆ ಇಲ್ಲಿ ಇದೀರಾ ಅಂತ ನನಗೆ ಸ್ಟೋರಿ ಆದರೆ ಹೇಳಿದ್ದಾರೆ. ಅದು ನೀವೇನಂತ ಡೌಟ್ ಇದೆ ಅವ್ರಿಗೂ. ಏನು ಗಾಯ್ಸ್, ನಾನು ಸ್ಟೋರಿ ಹೇಳ್ಬಿಡ್ತೀನಿ. ಏನಂದರೆ, ಇಲ್ಲಿ ಒಂದು ಪ್ರೆಗ್ನೆಂಟ್ ಲೇಡಿ ಇದಂತೆ, ಒಂದು ಫ್ಯಾಮಿಲಿ ಇರೋರಂತೆ, ಒಂದು 15 ಇಯರ್ಸ್ ಬ್ಯಾಕು. ಅವ್ರು ಏನಂದರೆ ಸೌಂಡ್ ಬಂತು. ಅವ್ರು ಏನಂದರೆ, ಅವರು ಹಸ್ಬೆಂಡ್ ಸತ್ತೋಗಿದ್ಮೇಲೆ ಒಂದು ಗುಡಿಸೆ ಥರ ಹಾಕೊಂಡು, ಗುಡಿಸಿನ ಅಂತಲ್ವಾ ನೀವು? ಗುಡಿಸ್ಲು. ಹಾಂ, ಗುಡಿಸ್ಲಿ ಈ ಮನೆ ಥರ ಇಟ್ಕೊಂಡು ಚಿಕ್ಕದಾಗಿ ಬದುಕ್ತಿದ್ರಂತೆ. ಸೊ ಅವ್ರ ಹಸ್ಬೆಂಡ್ సతోద్ಮೇಲೆ తెలుగులో కూడా చెప్తాను గైస్, మర్చిపోను నేను ఇక మీదట. సో ఆ ಹುಡುಗಿ ಆ ಹಸ್ಬೆಂಡ್ ಸತ್ತೋದ್ಮೇಲೆ ಒಂಟಿಯಾಗಿರೋದೆ, 5 ಮಂತ್ಸ್ ಪ್ರೆಗ್ನೆಂಟ್ ಅಂತೆ. ಸೊ ಒಂದು 7 ಮಂತ್ಸ್ ಆದಮೇಲೆ ಅವರು ಕಷ್ಟಪಟ್ಟು ಹಂಗೆ ಒಬ್ಬಳೇ ಹೆಂಗೋ ದುಡಿಬೇಕು ಅಂತ ಮಗುನ ಅಂದರೆ ಸಾಕಬೇಕಂತ ಎಷ್ಟೋ ಟ್ರೈ ಮಾಡಬೇಕು ಅಂತ ಏನೇನೋ ಕೆಲಸಗಳು ಮಾಡ್ತಿದ್ರು. 7th ಮಂತು ಅವನ್ನ ಯಾರೋ 4 ಜನ ಬಂದು ಸಾಯಿಸಿದಾರಂತೆ. ಅವರು ಯಾರು ಅಂತ ದೊಡ್ಡವ್ರಿಗೆ ಸಂಬಂಧಪಟ್ಟಿರೋರು ಅಂತ ಏನೋ ಅಂತಿದೆ. ಅದೆಲ್ಲ ಮುಚ್ಚಿ ಹಾಕಿ ಇವರು ಜಮೀನನ್ನ
ಸೇಲ್ ಮಾಡಿಬಿಟ್ಟಾರಂತೆ. ಆದಮೇಲೆ ಇವ್ರಿಗೆ ಸಂಬಂಧಪಟ್ಟಿರೋ ಇವ್ರಿಗೆ ಸಂಬಂಧನೇ ಇಲ್ಲ, ಅದು ತಗೊಂಡಿರಂತೆ. ತಗೊಂಡು ಇವ್ರು ದೊಡ್ಡ ಏಕರ್ಸ್ ಎಲ್ಲ ಜಾಸ್ತಿ, ಇವ್ರದ್ದು ಮಾತ್ರ ಸಗನೇ ಇದು. ಆದರೆ ಇಲ್ಲೇ ಮನೆ ಕಟ್ಕೊಂಡಿದ್ದಾರೆ, ಅದು ತಪ್ಪಾಗಿದೆ ಇವ್ರಿಗೆ ಗೊತ್ತಿಲ್ಲ. ಆದಮೇಲೆ ಅವರು ನಿಜ ಹೇಳಿದಾರಂತೆ, ಹಿಂಗಾಗಿದೆ ಅಂತ. ಅದಕ್ಕೆ ಈ ಪ್ಲೇಸ್ ಮಾತ್ರ, ಈ ಸ್ವಲ್ಪ ಪ್ಲೇಸ್ ಮಾತ್ರ ತಗೊಟ್ಟಿರೋದು. ಇದು ಮಿಡಿಲ್ ಪ್ಲೇಸ್ ಅಂತ ಇವರು ಬೇಕಂತ ತಗೊಂಡಿರೋದು. ಆದರೆ ಹಿಂಗಾಗ್ಬಿಟ್ಟಿದೆ. ಕಟ್ಟಿದ ಮೇಲೆ ಇಷ್ಟು ಏನು ಮಾಡೋಕ್ಕಾಗಲ್ಲ, ಡೆಮಾಲಿಷ್ ಮಾಡೋಕ್ಕಾಗಲ್ಲ. ಅಷ್ಟು ಖುಷಿಯಿಂದ ಎಷ್ಟು ಚೆನ್ನಾಗಿದೆ ಅಲ್ವಾ ಏನು ಚಿಂಟು? 75 ಲಕ್ಷ. ಅಷ್ಟು ಲಕ್ಷ ಖರ್ಚು ಮಾಡಿ ಸ್ವಲ್ಪ ಸಾಲನೂ ಮಾಡಿದಾರಂತೆ. ಇವಾಗೂ ಸಾಲ ಲೋನ್ ಇಟ್ಕೊಂಡು ಏನೇನೋ ಮಾಡಿಬಿಟ್ಟು, ಏನೇನೋ ಅದು ನಾವು ಹೇಳೋಕ್ಕಾಗಲ್ಲ. ಅಷ್ಟು ಮಾಡಿಬಿಟ್ಟು ಹುಡುಗಿ ಏನು ಬೇಕು, ಅವಳಿಗೆ ಯಾಕೆ ಸಾಯಿಸಿದಾರೋ, ಪ್ರೆಗ್ನೆಂಟಾಗಿ ಇರುವಾಗಲೇ ಸಾಯಿಸಿದ್ದಾರೆ. ಒಂದು ಅಮ್ಮಾಯಿ ఒక లేడీని చంపేశారు గైస్. ప్రెగ్నెంట్గా ఉన్నప్పుడే 7 monthsకి వాళ్ళ హస్బెండ్ చనిపోయిన తర్వాత 2 months ఆమెకు ఒక ఒంటి జీవనం చేసుకునింది. ఇక్కడ చిన్న గుడిసెలో ఉండేదంట. సో 7 నెలల తర్వాత 7 రోజు చంపేశారు. సో వీళ్ళకి తెలియక వేరే వాళ్ళు ఈ జమీన్ని అమ్మేశారు, ఈ ప్లేస్ని అమ్మేశారు వీళ్ళకు. వీళ్ళు పెద్ద ప్లేసు, కానీ కొంచెం కొనుక్కుంటే మిడిల్లో ఇల్లు కట్టుకోవాలనేసి తక్కువ రేట్ కోసం కొనేసిన. సో ఇది ಸ್ಟೋರಿ ಐತೆ. ಸೊ ಸ್ಟೋರಿ చెప్పలేదు ಅನ್ಕೋದಂడి, ಸ್ಟೋರಿ ಹೇಳಿಲ್ಲ ಅನ್ಕೋಬೇಡ. ಇವಾಗ ಹೇಳಿದ್ನಲ್ವ, ಆ ಪ್ರೆಗ್ನೆಂಟ್ ಲೇಡಿ ಆತ್ಮ ಇಲ್ಲೇ ಇದೆ ಅಂತ ಇವ್ರು ಅನ್ಕೊತಿದ್ದಾರೆ. ಲೇಡಿ ಆತ್ಮನೇ ಎದುರಿಸ್ತಿದ್ದು ಅಂತೆ. ಜೆಂಟ್ಸ್ ಬಂದ್ರೂ ಆಗಲ್ಲ ಅಂತ, ಹುಡುಗಿರು ಬಂದ್ರೂ ಹಠ ಮಾಡ್ತಿದ್ದಂತೆ, ಇದು ನನ್ನ ಪ್ಲೇಸು ಅಂತ ಥರ ಇದೆ ಅಂತೆ. ಸೊ ನಿನ್ನ ಹೆಸರು, ಅಯ್ಯೋ ಹೆಸರು ತಿಳ್ಕೊಂಡು ಮತ್ತೋಗಿದ್ವಿ ಅಲ್ವಾ? ಹೋಗೋಣ ಚಿಂಟು? ಹುಷಾರಾಗಿರ್ಬೇಕು. ಸರಿ, ಅಷ್ಟೇ. ಇರುತ್ತಾ? ಹಾಂ. ಓ, ಇದು ಒಂದು ಬೆಡ್ರೂಮು. ಇದು ಆ್ಯಕ್ಚುಲಿ ಇವ್ರು ತಗೊಂಡಿರೋದು ಚಿಕ್ಕದೇ ಅಂತೆ ಪ್ಲೇಸು. ಬರೀ ಒಂದು ಹಾಫ್ ಕುಂಟೆ ಅಂತೆ ತಗೊಂಡು. ಸೌಂಡ್ ಯಾರೋ ನಡೆಯೋ ಸೌಂಡು. ಏನು ಸೌಂಡ್ ಅದು? ಗೆಜ್ಜೆ ಸೌಂಡ್ ಬಂತು. ಗೆಜ್ಜೆ ಸೌಂಡ್? ಹಾಂ, ಕೇಳಿಸಿಲ್ವಾ? ಅದೇ ಟಪ್ ಟಪ್ ಅಂತ ಸೌಂಡ್ ನನ್ನ ಕೇಳಿಸ್ಕೊಂಡು. ಹೆಜ್ಜೆ ಗೆಜ್ಜೆನದು, ಹೆಜ್ಜೆ ಹಾಕಿದ್ದು. ಬಾ ಅಲ್ಲಿ ಬಾ ಒಳಗಡೆ. ಕೇಳಿಸ್ತಾ? ಎಲ್ಲಿಂದ ಬರ್ತಿದೆ ಇದು? ನೀ ಸೌಂಡ್ ಮಾಡ್ತಾ? ಆ ಕಡೆ ರೂಮ್ಗೆ ಹೋಗೋದ ಬನ್ನಿ. ಇದು ರೂಮೇನಾ? ಹಾಂ. ಓಯ್ ಹಾಂ, ಎಸ್ ಹೇಳೋದು ಮರ್ತೋಗಿದ್ನು. ಈ ಫರ್ನಿಚರ್ ಅಂತೆ, ಅದು ಏನಂತಾರೆ ಉಪಯೋಗ ಮಾಡ್ತಿದ್ದಿದ್ದು ಅಲ್ಲ. ಈ ಫರ್ನಿಚರ್ನ ನಾನು ಡೆಮಾಲಿಷ್ ಮಾಡಿ. ಏನು ಒಳ ಸೌಂಡಾಗಿ ಕೇಳಿಸ್ತು? ಯಾರು? ಹಾಂ. ನೀನೇ ಅನ್ಕೊತಿದ್ಯಾ? ನೀನು ಯಾರೋ ತಿಳ್ಕೊಬೋದಾ? ಆಟ ಆಡ್ತಿದ್ಯಾ? ಸಾಂಗ್ ಹೇಳ್ತಾ ಇರೋದು ಹೇಳ್ತಾ ಇರೋದ? ಬಾಬಾ ಚಿಂಟು ಒಂದು ನಿಮಿಷ. ಯಾರದು? ಇಲ್ಲೇ ಅಲ್ತಿರೋದು ನನಗೆ ಕೇಳಿಸಿದೆ. ಈ ರೂಮೇನಾ ನೀವು ಇರೋದು? ನಿಮ್ಮ ಏನೋ ಬೀಳ್ತು ಕೆಳಗಡೆ.
ಏನಿದು ಇದೆ ಮೇಲಿರೋದು ಹೆಂಗೆ ಹೋಗಿತ್ತು ಗೊತ್ತಿಲ್ಲ. ಏನೋ ಹೋಯ್ತು, ಹಾಂ ಏನೋ ಹೋಯ್ತು ನೆರಳು ಗೈಸ್, ಏದೋ ಶಾಡೋ. ಯಾರೋ ಇದ್ದಾರೆ ಬಾವ. ಕ್ಯಾಪ್ಚರ್ ಆಯ್ತಾ? ಹಾಂ ಯಾರದು? ಯಾರದು? ಏನಾಯ್ತು? ಬಾವ ಅವ್ರು ಕರೀತಿದ್ದಾರೆ, ಬೇಡ ಬನ್ನಿ ಅಂತ. ಹೊರಗಡೆ ನಿಂತು ಕೂಗ್ತಾರೆ. ನಾನೇನು ದೆವ್ವ ಅನ್ಕೊಂಡೆ. ಕರೀತಿದ್ದೆ, ಅವರೇ ಕರೀತಾರೆ, ಅದು ಓನರು. ಬೇಡ ಬನ್ನಿ, ಏನು ಬೇಡ, ಸ್ಟಾಪ್ ಮಾಡಿ ಅಂತವ್ರೆ. ಹೌದಾ? ಹಾಂ ಗೈಸ್, ಅದೇನೋ ಒಂಥರ ವಾಯ್ಸ್ ಬರ್ತೀವಿ ಕನ್ನಡದಲ್ಲೇ. ನನಗೆ ಸ್ಲ್ಯಾಂಗ್ ಅವ್ರಿಗೆ ಬೇರೆ ಥರ ಸ್ಲ್ಯಾಂಗ್ ಇದೆ, ಅದಕ್ಕೆ ನನಗೆ ಅರ್ಥ ಆಗಿಲ್ಲ ಇವ್ರು ಅವರು ಒಳಗಡೆ ಬರೋಕ್ಕೂ ಎದುರುತ್ತವ್ರೆ ಬಾವ. ಸರಿ ಹೋಗೋಣ, ಸರಿ ಮಾತಾಡೋಣ. ನಾಳೆ ಒಳಗಡೆ ಆಚೆ ಹೋಗಿ ಮಾತಾಡೋಣ. ಸರಿ ಏನಂತಾರೋ ನೋಡಿಕೊಂಡು ಆದಮೇಲೆ ಮತ್ತೆ ಶುರು ಮಾಡೋಣ. ಓಕೆನಾ? ಹೋಗೋಣ ಬಾ. ಇರೋದು ಗೈಸ್, ನಾವು ಇವಾಗ ನೈಟ್ ವಿಷನ್ ಆನ್ ಮಾಡ್ಕೊಂಡು ಬಂದಿದ್ವಿ. ಯಾಕಂದರೆ ಅವರು ನೈಟ್ ವಿಷನಲ್ಲಿ ತೋರಿಸಿ ಅಂತ ಹೇಳ್ತಿದ್ದಾರೆ, ನಾರ್ಮಲ್ ವಿಷನಲ್ಲಿ ಕಾಣಿಸಲ್ಲ, ಒಂದು ಸಾರಿ ತೋರಿಸಿ ಅಂತ. ಅವ್ರು ವೀಡಿಯೋ ಎಲ್ಲ ಫುಟೇಜ್ ನೋಡಿದ್ದಾರೆ, ಬಟ್ ಸೌಂಡ್ ಮಾತ್ರ ಅವರು ಕೇಳಿಸ್ಕೊಂಡ್ರು, ಅದಕ್ಕೆ ಕರೆದಿದ್ದಾರೆ. ಬೇಡ ಅಂದರು, ಆದರೆ ನೈಟ್ ವಿಷನ್ ಒಂದು ಸಾರಿ ಟ್ರೈ ಮಾಡ್ತೀನಿ ಅಂತ ಹೇಳಿದ್ದೀನಿ. ಮಾಡಿ ಅದು ಯಾಕೆ ಮಾಡಿಲ್ಲ ನೀವು ಅಂತ ಹೇಳಿದರು. ಅದಕ್ಕೆ ನಾನು ನೈಟ್ ವಿಷನ್ ಎಲ್ಲ ತೋರಿಸೋಣ ಅಂತ. ಬಾ ರೂಮ್ ತೋರಿಸಿ. ಹಂಗೆ ಚಿಂಟ ಹೋಗಿ ಬಾ ಚಿಂಟ. ಈ ರೂಮ್ ಅಂತಿದ್ದಾರೆ, ಅವರು ಲಾಕ್ ಮಾಡಿರೋದು ರೂಮೇ. ಅವ್ರು ಅಂತಿರೋದು ಮುಂದೆ ಬಾ, ನನಗೆ ಮುಂದೆ ಬಾ. ಏಯ್, ಎಲ್ಲ ಸೌಂಡ್ ಬರ್ತಿದೆ. ಗೈಸ್, ಎಕ್ಕಡೋ ಸೌಂಡ್ ವస్తుంది. ಪರ್ಫೆಕ್ಟ್ ಸೌಂಡ್. ಎಲ್ಲಿದೆಯಾ? ಎಲ್ಲೋ ಅಲ್ಲಿರ್ತಿರೋ ಸೌಂಡ್ ಬರ್ತಿದೆ. ನೀವು ಎಲ್ಲಿದ್ದೀರಾ ಅಂತ ಹೇಳಿದರೆ ನಾನು ಅಲ್ಲಿಗೆ ಬರ್ತೀನಿ. ಇದೇ ರೂಮ್, ಇದೇ ರೂಮ್. ಯಾರದು? 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 ಅಲ್ಲೇ ಅಲ್ಲೇ ಯಾರದು? ನಮ್ಮ ಜೊತೆ ಮಾತಾಡ್ತೀರಾ? ಇವ್ರಿಗೆ ಯಾಕೆ ಹಠ ಕೊಡ್ತಿದ್ದೀರಾ? ಇವ್ರಿಗೆ ನೀವು ಕೊಡ್ತಿರೋ ತೊಂದರೆಯಿಂದ ಅವ್ರು ಜಾಸ್ತಿ ಭಯ ಬೀಳ್ತಿದ್ದಾರೆ. ನೀವು ಇಲ್ಲಿಂದ ಯಾವಾಗ ಹೋಗ್ತೀರಾ? ಯಾಕೆ ಅಲ್ತಿದ್ದೀರಾ? ನಿಮಗೆ ಏನು ಬೇಕು ನನಗೆ ಹೇಳಿದರೆ. ಈ ಥರ ಅಲಿದ್ರೆ ಏನು ಬರಲ್ಲ. ನಾನು ಜಾಸ್ತಿ ನಿಮ್ಮಂಥವ್ರನ್ನ ಹೆಲ್ಪ್ ಮಾಡಿದ್ದೀನಿ, ಸಹಾಯ ಮಾಡಿದ್ದೀನಿ. ನಾನು ನಿಮಗೂ ಸಹಾಯ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಏನು ಬೇಕೋ ಅದು ಹೇಳಿದರೆ. ಪ್ರೆಗ್ನೆಂಟ್ ಲೇಡಿ ನೀವೇನಾ? గైస్ ఆ ఆకలను చూసిన తర్వాత నేను బయటకు వచ్చేసాను. కానీ వీళ్ళు ఏం చెప్పారంటే బయటికి వచ్చిన వెంటనే నాకు నైట్ విజన్ చూపించి నైట్ విజన్లో ఏం జరిగింది అని డీటెయిల్గా చూశారు. ఆ తర్వాత బైక్ ఎత్తుకొని లాక్ చేసేసుకొని బైక్ ఎత్తుకొని వెళ్ళిపోయారు థ్యాంక్స్ చెప్పేసి.
ఇక్కడి నుంచి వెళ్ళిపోండి మీరు కూడా చాలు ఇంత మాత్రం చేసినందుకు థ్యాంక్స్ అని చెప్పేసి వెళ్ళిపోయి. నాకు ಅರ್ಥವೇ ಕಾలేదు ಏನ್ చేయాలని. ಇದು ಗೈಸ್ ಆಗಿರೋದು ನಾವು ಆಕಾರ ಕಾಣಿಸೋದ ಮೇಲೆ ಅದು ಇನ್ನೊಂದು ಏನು ಅದು ಆಗಿ ಸೋಲ್ ಯಾರು ಆ ಪ್ರೆಗ್ನೆಂಟ್ ಲೇಡಿನ ಇಲ್ವಾ ಅಂತ ನನ್ ಡೌಟ್ ಇದೆ. ಅದು ತಿಳ್ಕೊಳ್ಳೋಣ ಅಂತ ಮತ್ತೆ ಹೋಗೋಣ ಅಂತ ಅನ್ಕೊಂಡಾಗ ಅವ್ರು ಬಂದು ಸಾಕು ಇನ್ಮೇಲೆ ಅಂತ ಆ ನೈಟ್ ವಿಷನ್ ನೋಡಿದ ತಕ್ಷಣ ಓಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಲಾಕ್ ಮಾಡ್ಕೊಂಡು ಬೈಕ್ ಹತ್ಕೊಂಡು ಇನ್ಮೇಲೆ ಬರಬೇಡ ಇಲ್ಲಿಂದ ಬೇಗ ಹೋಗಿ ಅಂತ ಬೈಕ್ ಹತ್ಕೊಂಡು ಹೋಗ್ಬಿಟ್ರು. ಏನು ಹೇಳಿಲ್ಲ ನನಗೆ, ಅಷ್ಟೇ ಕನ್ಫರ್ಮೇಶನ್ ಇಲ್ಲದೆ ಹೋಗ್ಬಿಟ್ರು. ನನ್ಗೆ ಇನ್ನೂ ಮಾಡ್ಬೇಕು ಇನ್ನೂ ನೋಡ್ಬೇಕು ಅಂತ ಇದೆ, ಇನ್ನೊಂದು ಪಾರ್ಟ್ ಮಾಡ್ಬೇಕಂತ. ಬಟ್ ಅವ್ರು ಡಿಕ್ಲೇರ್ ಮಾಡಿದ್ದಾರೆ. ನೆಕ್ಸ್ಟ್ ಡೇ ಪ್ಲಾನ್ ಮಾಡೋಣ ಅಂತ ಕಾಲ್ ಮಾಡಿದ್ರು ಅವ್ರು ಫೋನ್ ಎತ್ತಿಲ್ಲ. శ్రీ మావుళ్ళమ్మ తల్లి జ్యోతిష్యాలయం గురూజీ రామకృష్ణ శాస్త్రి గారు కుటుంబ సమస్యలు, కోర్టు సమస్యలు, ఆరోగ్య సమస్యలు, ఆస్తి తగాదాలు, అప్పుల బాధలు మొదలగు ఎటువంటి సమస్యలకైనా నమ్మకంతో గురువుగారికి ఫోన్ చేయండి. మీ అన్ని సమస్యలకు 100% గ్యారంటీగా పరిష్కారం చూపబడును. ఏ సమస్యకైనా అంజనం వేసి అమ్మవారి అనుగ్రహంతో చెప్పబడును. రామకృష్ణ శాస్త్రి గారు చెప్పింది చెప్పినట్టుగా జరిగింది, జరిగి తీరుతుంది. ఒక్క ఫోన్ కాల్ మీ భవిష్యత్తును మార్చగలదు. తప్పకుండా కాల్ చేయండి. సెల్ 9949667583.